ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಒಂದು ಐಷಾರಾಮಿಯಾಗಿದ್ದವರು ಈ ವಿನಯ್ ಕುಲಕರ್ಣಿ, ಹೈ ಪ್ರೊಫೈಲ್ ಕೇಸ್ ಇದು. ಈಗ ಜೈಲ್ ಸೇರಿದ್ದಾರೆ. ಹೇಗಿದ್ರು ನಿನ್ನೆ ರಾತ್ರಿ ಅಲ್ಲ, ಇವತ್ತು ನಿನ್ನೆ ರಾತ್ರಿ ಊಟ ಮಾಡಿಲ್ವಂತೆ, ಇವತ್ತು ಹೇಗಿದ್ದಾರೆ, ಏನು ಚರ್ಚೆ ಆಗ್ತಿದೆ ಅವ್ರ ನಡುವೆ? ಹಾಗಾದರೆ ಒಂದು ವಿಚಾರ. ಇನ್ನು ಅವರ ಶಾಸಕ ಸ್ಥಾನ ರದ್ದಾಗತ್ತೆ ಅನ್ನೋದು ಮತ್ತೊಂದು ವಿಚಾರ. ಓವರ್ ಟು ಯು ಅಭಿಷೇಕ್. ಎಸ್, ಕನ್ವಿಕ್ಷನ್ ಆದಂತಹ ಪ್ರತಿಯೊಬ್ಬ ಕೈದಿಗೂ ಕೂಡ ಇದೇ ರೀತಿಯಾದಂತಹ ಒಂದು ಅನುಭವ ಆಗೇ ಆಗುತ್ತೆ. ರಾತ್ರಿ ಪ್ರತಿ ಕೈದಿಯ ರೀತಿಯಲ್ಲಿ ಅಂದರೆ ಒಂದು ಲೈಫ್ ಇನ್ಪ್ರಿಸನ್ಮೆಂಟ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರಿಗೂ ಕೂಡ ಸಹಜವಾಗಿ ನಾನು ಜೀವನ ಪರ್ಯಂತ ಇಲ್ಲಿಯೇ ಇರಬೇಕು, ಅಂದರೆ ಜೈಲಿನಲ್ಲಿಯೇ ಇರಬೇಕು ಅನ್ನುವಂತಹ ಒಂದು ಗಿಲ್ಟಿ ಫೀಲ್ ಏನಿದೆ ಅದು ಸಹಜವಾಗಿಯೇ ಇರುತ್ತೆ. ರಾತ್ರಿ ಎಲ್ಲವೂ ಕೂಡ ನಿದ್ದೆ ಕೂಡ ಮಾಡಿಲ್ಲ ಅಂತ ಹೇಳಿ ಅವರ ವಕೀಲರ ಮೂಲದ ಮಾಹಿತಿ ಆಗಿರುವಂಥದ್ದು. ಇನ್ನು ಬೆಳಗಿನ ಜಾವ 5 ಗಂಟೆಗೆ ಅವರು ರೆಸ್ಟನ್ನು ಮಾಡ್ತಾರೆ. ನಂತರ ತಮ್ಮ ವಕೀಲರ ಮುಖಾಂತರ ಒಂದಷ್ಟು ಚರ್ಚೆಗಳನ್ನು ಮಾಡುವಂತಹ, ಅಂದರೆ ಕಾನೂನಾತ್ಮಕವಾಗಿ ಅವರು ಚರ್ಚೆಯನ್ನು ಮಾಡುವಂತಹ ಮುಖಾಂತರ ಮುಂದೆ ಯಾವ ರೀತಿ ಒಂದು ಕಾನೂನು ಹೋರಾಟವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಕೀಲರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಮತ್ತು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವಂಥದ್ದು, ಅಂದರೆ ಮೇಲ್ಮನವಿ ಸಲ್ಲಿಸುವಂತಹ ಮುಖಾಂತರ ಕೆಳ ಹಂತದ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸುವಂತಹ ಒಂದು ಅಂದರೆ ರದ್ದುಗೊಳಿಸಿ ಅಂತ ಹೇಳಿ ಒಂದು ಅಪ್ಲೈಯನ್ನು ಕೂಡ ಮಾಡಬಹುದು. ಮತ್ತು ಸ್ಟೇಗಳನ್ನು ಕೂಡ ತರೋದಕ್ಕೆ ಪ್ರಯತ್ನವನ್ನು ಕೂಡ ವಕೀಲರು ಮಾಡಬಹುದು. ಅಂದರೆ ಇದೆಲ್ಲವೂ ಕೂಡ ಅವರಿಗೆ ಇರುವಂತಹ ಒಂದು ಆಪ್ಷನ್ ಆಗಿದೆ. ಇನ್ನು ಶಾಸಕ ಸ್ಥಾನಕ್ಕೆ ಒಂದು ಅನರ್ಹಗೊಳಿಸುವಂತಹ ಒಂದು ವಿಚಾರವಾಗಿ ಈಗ ನೋಡಬೇಕು ಅಂತ ಹೇಳಿದ್ರೆ ಅಲ್ಲಿ ಅದನ್ನು ರದ್ದುಪಡಿಸಿ, ಅಂದರೆ ಸ್ಟೇ ತನ್ನಿ ಅಂತ ಹೇಳಿ ಅವರಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಆದರೆ ಇಲ್ಲಿ ಸ್ಟೇಗೆ, ಅಂದರೆ ಕೊಲೆ ಕೇಸಿನಲ್ಲಿ ಅಪರಾಧಿ ಆಗಿರುವಂತಹ ವ್ಯಕ್ತಿ ಒಂದು ಮೇಲ್ಮನವಿಯನ್ನು ಸಲ್ಲಿಸಬಾರ್ದು ಅನ್ನುವಂಥದ್ದು ಕೂಡ ಇಲ್ಲಿ ಕನ್ಫ್ಯೂಷನ್ ಇದೆ. ಈ ಹಿಂದೆ ಸತೀಶ್ ಸೈಲ್ ಅವರು ಕೂಡ ಸಲ್ಲಿಕೆಯನ್ನು ಮಾಡಿದರು, ಕಾಂಗ್ರೆಸ್ ಅಂದರೆ ಶಾಸಕತ್ವನ ರದ್ದುಗೊಳಿಸಬೇಡಿ ಅಂತ ಹೇಳಿ ಅದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು, ಅಂದರೆ ಸ್ಟೇಯನ್ನು ತಂದಿತ್ತು. ಆದರೆ ಅವರ ಪ್ರಕರಣ ಬೇರೆ, ಅಂದರೆ ಅವರ ಪ್ರಕರಣ ಗಣಿಗೆ ಸಂಬಂಧಿಸಿದಂತಹ ಒಂದು ಪ್ರಕರಣ, ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತಲ್ಲ. ಹೀಗಾಗಿ ಒಬ್ಬ ಕೊಲೆ ಆರೋಪಿ ಅಪರಾಧಿ ಆಗಿರುವಂತಹ ವ್ಯಕ್ತಿ ಅಂದರೆ ಕೋರ್ಟ್ಗೆ ಸಲ್ಲಿಕೆ ಮಾಡಬಹುದಾ ಇಲ್ವಾ ಅನ್ನುವಂಥದ್ದು, ಅದರ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡುವಂತಹ ಮುಖಾಂತರ ವಕೀಲರ ಜೊತೆ ಮಾತುಕತೆಗಳನ್ನು ಕೂಡ ಈಗಾಗಲೇ ನಡೆಸಿರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಮೊದಲ ದಿನ ಏನಿದೆ ಸಾಕಷ್ಟು ಕಷ್ಟದಿಂದ, ಅಂದರೆ ಮೊದಲ ರಾತ್ರಿ ಇರಬಹುದು, ಅದು ಸಾಕಷ್ಟು ಒಂದು ಕಷ್ಟದಲ್ಲಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಅವರಿಗೆ UTP ನಂಬರ್ಗಳನ್ನು ಕೊಡಲಾಗುತ್ತೆ. ಅದು ತಾತ್ಕಾಲಿಕವಾಗಿ ಅಂಡರ್ ಟ್ರಯಲ್ ಪ್ರಿಸನರ್ ಅಂತ ಹೇಳಿ ಆ ಒಂದು ತಾತ್ಕಾಲಿಕ ನಂಬರನ್ನು ಕೊಡಲಾಗುತ್ತೆ. ನಂತರ ಕನ್ವಿಕ್ಷನ್ ಪ್ರಿಸನರ್ ಅಂತ ಹೇಳಿ ಅವರಿಗೆ ನಂಬರ್ ನೀಡುವಂತಹ ಮುಖಾಂತರ ಅವರನ್ನು ಸಜಾಬಂದಿಯಾಗಿ ನೋಡಲಾಗುತ್ತೆ. ಈಗ ನಂತರದ ದಿನಗಳಲ್ಲಿ, ಅಂದರೆ ಅವರು ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತಾರೆ ಅದೆಲ್ಲದರ ಬಗ್ಗೆಯೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗಲಿದೆ. ಸೋಮವಾರ ಅಥವಾ ಮಂಗಳವಾರ ಅವರೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ 16 ಜನ, ಅಂದರೆ ಆರೋಪಿಗಳೇನಿದ್ದಾರೆ, 17 ಜನ ಆರೋಪಿಗಳೇನಿದ್ದಾರೆ, ಎಲ್ಲರೂ ಕೂಡ ಒಂದೇ ಬ್ಯಾರಕ್ನಲ್ಲಿ ಇದ್ದಾರೆ. ಅಂದರೆ ಮೊದಲ ದಿನ ಆಗಿರುವಂತಹ ಕಾರಣದಿಂದಾಗಿ ನಂತರದ ದಿನಗಳಲ್ಲಿ ಅವರನ್ನು ಹೆಸರಿನ ಮುಖಾಂತರ ಅವರ ಬೇರೆ ಬೇರೆ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ, ಅಂದರೆ ಸಹಜವಾಗಿ ಅವರು ನೊಂದಿರ್ತಾರೆ, ಸಹಜಬಂದಿ, ಅದು ಅಲ್ಲದೆ ಲೈಫ್ ಇನ್ಪ್ರಿಸನ್ಮೆಂಟ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಹಂತದಲ್ಲಿ ಇಂದಿನ ದಿನ, ಅಂದರೆ ಕಾನೂನಾತ್ಮಕವಾಗಿ ಮುಂದಿನ ಏನು ಮಾಡಬೇಕು ಎಲ್ಲವನ್ನೂ ಕೂಡ ಅವರ ಕುಟುಂಬಸ್ಥರಿಗೂ ಕೂಡ ಸಾಂತ್ವನ ಹೇಳುವಂತಹ ಮುಖಾಂತರ, ವಕೀಲರ ಮುಖಾಂತರ ಅವರಿಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ವಿನಯ್ ಕುಲಕರ್ಣಿ ಅವರ ಜೀವಾವಧಿ ಶಿಕ್ಷೆಯ ಬಳಿಕ ಮುಂದಿನ ನಡೆ ಏನು ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಒಂದು ಐಷಾರಾಮಿಯಾಗಿದ್ದವರು ಈ ವಿನಯ್ ಕುಲಕರ್ಣಿ, ಹೈ ಪ್ರೊಫೈಲ್ ಕೇಸ್ ಇದು. ಈಗ ಜೈಲ್ ಸೇರಿದ್ದಾರೆ. ಹೇಗಿದ್ರು ನಿನ್ನೆ ರಾತ್ರಿ ಅಲ್ಲ, ನಿನ್ನೆ ರಾತ್ರಿ ಊಟ ಮಾಡಿಲ್ವಂತೆ, ಇವತ್ತು ಹೇಗಿದ್ದಾರೆ, ಏನು ಚರ್ಚೆ ಆಗ್ತಿದೆ ಅವ್ರ ನಡುವೆ? ಹಾಗಾದರೆ ಒಂದು ವಿಚಾರ. ಇನ್ನು ಅವರ ಶಾಸಕ ಸ್ಥಾನ ರದ್ದಾಗತ್ತೆ ಅನ್ನೋದು ಮತ್ತೊಂದು ವಿಚಾರ. ಓವರ್ ಟು ಯು ಅಭಿಷೇಕ್.
ಎಸ್, ಕನ್ವಿಕ್ಷನ್ ಆದಂತಹ ಪ್ರತಿಯೊಬ್ಬ ಕೈದಿಗೂ ಕೂಡ ಇದೇ ರೀತಿಯಾದಂತಹ ಒಂದು ಅನುಭವ ಆಗೇ ಆಗುತ್ತೆ. ರಾತ್ರಿ ಪ್ರತಿ ಕೈದಿಯ ರೀತಿಯಲ್ಲಿ ಅಂದರೆ ಒಂದು ಲೈಫ್ ಇನ್ಪ್ರಿಸನ್ಮೆಂಟ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರಿಗೂ ಕೂಡ ಸಹಜವಾಗಿ ನಾನು ಜೀವನ ಪರ್ಯಂತ ಇಲ್ಲಿಯೇ ಇರಬೇಕು, ಅಂದರೆ ಜೈಲಿನಲ್ಲಿಯೇ ಇರಬೇಕು ಅನ್ನುವಂತಹ ಒಂದು ಗಿಲ್ಟಿ ಫೀಲ್ ಏನಿದೆ ಅದು ಸಹಜವಾಗಿಯೇ ಇರುತ್ತೆ. ರಾತ್ರಿ ಎಲ್ಲವೂ ಕೂಡ ನಿದ್ದೆ ಕೂಡ ಮಾಡಿಲ್ಲ ಅಂತ ಹೇಳಿ ಅವರ ವಕೀಲರ ಮೂಲದ ಮಾಹಿತಿ ಆಗಿರುವಂಥದ್ದು. ಇನ್ನು ಬೆಳಗಿನ ಜಾವ 5 ಗಂಟೆಗೆ ಅವರು ರೆಸ್ಟನ್ನು ಮಾಡ್ತಾರೆ. ನಂತರ ತಮ್ಮ ವಕೀಲರ ಮುಖಾಂತರ ಒಂದಷ್ಟು ಚರ್ಚೆಗಳನ್ನು ಮಾಡುವಂತಹ, ಅಂದರೆ ಕಾನೂನಾತ್ಮಕವಾಗಿ ಅವರು ಚರ್ಚೆಯನ್ನು ಮಾಡುವಂತಹ ಮುಖಾಂತರ ಮುಂದೆ ಯಾವ ರೀತಿ ಒಂದು ಕಾನೂನು ಹೋರಾಟವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಕೀಲರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಮತ್ತು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವಂಥದ್ದು, ಅಂದರೆ ಮೇಲ್ಮನವಿ ಸಲ್ಲಿಸುವಂತಹ ಮುಖಾಂತರ ಕೆಳ ಹಂತದ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸುವಂತಹ ಒಂದು ಅಂದರೆ ರದ್ದುಗೊಳಿಸಿ ಅಂತ ಹೇಳಿ ಒಂದು ಅಪ್ಲೈಯನ್ನು ಕೂಡ ಮಾಡಬಹುದು. ಮತ್ತು ಸ್ಟೇಗಳನ್ನು ಕೂಡ ತರೋದಕ್ಕೆ ಪ್ರಯತ್ನವನ್ನು ಕೂಡ ವಕೀಲರು ಮಾಡಬಹುದು. ಅಂದರೆ ಇದೆಲ್ಲವೂ ಕೂಡ ಅವರಿಗೆ ಇರುವಂತಹ ಒಂದು ಆಪ್ಷನ್ ಆಗಿದೆ. ಇನ್ನು ಶಾಸಕ ಸ್ಥಾನಕ್ಕೆ ಒಂದು ಅನರ್ಹಗೊಳಿಸುವಂತಹ ಒಂದು ವಿಚಾರವಾಗಿ ಈಗ ನೋಡಬೇಕು ಅಂತ ಹೇಳಿದ್ರೆ ಅಲ್ಲಿ ಅದನ್ನು ರದ್ದುಪಡಿಸಿ, ಅಂದರೆ ಸ್ಟೇ ತನ್ನಿ ಅಂತ ಹೇಳಿ ಅವರಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಆದರೆ ಇಲ್ಲಿ ಸ್ಟೇಗೆ ಅಂದರೆ ಕೊಲೆ ಕೇಸಿನಲ್ಲಿ ಅಪರಾಧಿ ಆಗಿರುವಂತಹ ವ್ಯಕ್ತಿ ಒಂದು ಮೇಲ್ಮನವಿಯನ್ನು ಸಲ್ಲಿಸಬಾರ್ದು ಅನ್ನುವಂಥದ್ದು ಕೂಡ ಇಲ್ಲಿ ಕನ್ಫ್ಯೂಷನ್ ಇದೆ. ಈ ಹಿಂದೆ ಸತೀಶ್ ಸೈಲ್ ಅವರು ಕೂಡ ಸಲ್ಲಿಕೆಯನ್ನು ಮಾಡಿದರು, ಕಾಂಗ್ರೆಸ್ ಅಂದರೆ ಶಾಸಕತ್ವನ ರದ್ದುಗೊಳಿಸಬೇಡಿ ಅಂತ ಹೇಳಿ ಅದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು, ಅಂದರೆ ಸ್ಟೇಯನ್ನು ತಂದಿತ್ತು. ಆದರೆ ಅವರ ಪ್ರಕರಣ ಬೇರೆ, ಅಂದರೆ ಅವರ ಪ್ರಕರಣ ಗಣಿಗೆ ಸಂಬಂಧಿಸಿದಂತಹ ಒಂದು ಪ್ರಕರಣ, ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತಲ್ಲ. ಹೀಗಾಗಿ ಒಬ್ಬ ಕೊಲೆ ಆರೋಪಿ ಅಪರಾಧಿ ಆಗಿರುವಂತಹ ವ್ಯಕ್ತಿ ಅಂದರೆ ಕೋರ್ಟ್ಗೆ ಸಲ್ಲಿಕೆ ಮಾಡಬಹುದಾ ಇಲ್ವಾ ಅನ್ನುವಂಥದ್ದು, ಅದರ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡುವಂತಹ ಮುಖಾಂತರ ವಕೀಲರ ಜೊತೆ ಮಾತುಕತೆಗಳನ್ನು ಕೂಡ ಈಗಾಗಲೇ ನಡೆಸಿರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಮೊದಲ ದಿನ ಏನಿದೆ ಸಾಕಷ್ಟು ಕಷ್ಟದಿಂದ, ಅಂದರೆ ಮೊದಲ ರಾತ್ರಿ ಇರಬಹುದು, ಅದು ಸಾಕಷ್ಟು ಒಂದು ಕಷ್ಟದಲ್ಲಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಅವರಿಗೆ UTP ನಂಬರ್ಗಳನ್ನು ಕೊಡಲಾಗುತ್ತೆ. ಅದು ತಾತ್ಕಾಲಿಕವಾಗಿ ಅಂಡರ್ ಟ್ರಯಲ್ ಪ್ರಿಸನರ್ ಅಂತ ಹೇಳಿ ಆ ಒಂದು ತಾತ್ಕಾಲಿಕ ನಂಬರನ್ನು ಕೊಡಲಾಗುತ್ತೆ. ನಂತರ ಕನ್ವಿಕ್ಷನ್ ಪ್ರಿಸನರ್ ಅಂತ ಹೇಳಿ ಅವರಿಗೆ ನಂಬರ್ ನೀಡುವಂತಹ ಮುಖಾಂತರ ಅವರನ್ನು ಸಜಾಬಂದಿಯಾಗಿ ನೋಡಲಾಗುತ್ತೆ. ಈಗ ನಂತರದ ದಿನಗಳಲ್ಲಿ ಅಂದರೆ ಅವರು ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತಾರೆ ಅದೆಲ್ಲದರ ಬಗ್ಗೆಯೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗಲಿದೆ. ಸೋಮವಾರ ಅಥವಾ ಮಂಗಳವಾರ ಅವರೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ 16 ಜನ ಅಂದರೆ ಆರೋಪಿಗಳೇನಿದ್ದಾರೆ, 17 ಜನ ಆರೋಪಿಗಳೇನಿದ್ದಾರೆ ಎಲ್ಲರೂ ಕೂಡ ಒಂದೇ ಬ್ಯಾರಕ್ನಲ್ಲಿ ಇದ್ದಾರೆ. ಅಂದರೆ ಮೊದಲ ದಿನ ಆಗಿರುವಂತಹ ಕಾರಣದಿಂದಾಗಿ ನಂತರದ ದಿನಗಳಲ್ಲಿ ಅವರನ್ನು ಹೆಸರಿನ ಮುಖಾಂತರ ಅವರ ಬೇರೆ ಬೇರೆ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಅಂದರೆ ಸಹಜವಾಗಿ ಅವರು ನೊಂದಿರ್ತಾರೆ, ಸಹಜಬಂದಿ, ಅದು ಅಲ್ಲದೆ ಲೈಫ್ ಇನ್ಪ್ರಿಸನ್ಮೆಂಟ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಹಂತದಲ್ಲಿ ಇಂದಿನ ದಿನ ಅಂದರೆ ಕಾನೂನಾತ್ಮಕವಾಗಿ ಮುಂದಿನ ಏನು ಮಾಡಬೇಕು ಎಲ್ಲವನ್ನೂ ಕೂಡ ಅವರ ಕುಟುಂಬಸ್ಥರಿಗೂ ಕೂಡ ಸಾಂತ್ವನ ಹೇಳುವಂತಹ ಮುಖಾಂತರ ವಕೀಲರ ಮುಖಾಂತರ ಅವರಿಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ವಿನಯ್ ಕುಲಕರ್ಣಿ ಅವರ ಜೀವಾವಧಿ ಶಿಕ್ಷೆಯ ಬಳಿಕ ಮುಂದಿನ ನಡೆ ಏನು ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.